ಮುಂದಿನ ಸುದ್ದಿ ಹೋಗೋಣ. ಜಾತಿ ಗಣತಿ ಸಮೀಕ್ಷೆ ವಿರೋಧಕ್ಕೆ ಜಗ್ಗಿಲ್ಲ ಸಿಎಂ. ನಿಗದಿಯಂತೆಯೇ ಜಾತಿ ಗಣತಿಯ ಸಮೀಕ್ಷೆಯನ್ನ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿಯ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಈ ಹಿಂದೆ ಏನು ನಿರ್ಧಾರ ಆಗಿತ್ತು ಅದರ ಪ್ರಕಾರನೇ, ಪ್ಲಾನ್ ಪ್ರಕಾರನೇ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ. ಪ್ರೊಸೀಜರ್ಗಳು ಇರ್ತವೆ. ಯಾಕೆಂದ್ರೆ ನಿನ್ನೆ ಎಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಸ್ವತಃ ಸ್ವಪಕ್ಷದ ಸಚಿವರುಗಳು, ಬಹುತೇಕ ಸಚಿವರುಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು. ವಿರೋಧ ಅಂದ್ರೆ ಜಾತಿ ಗಣತಿ ಮಾಡಬಾರ್ದು ಅಂತಲ್ಲ, ಗೊಂದಲಗಳಿದಾವೆ, ಗೊಂದಲಗಳನ್ನ ನಿವಾರಿಸ್ಬಿಟ್ಟು ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಹೀಗಾಗಿ ಗೊಂದಲಗಳಿಗೆ ತೆರೆ ಎಳೆಯಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಆಯೋಗದ ಜೊತೆ ಚರ್ಚಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈ ಹಿಂದೆ ಹೇಳಿದಂತೆ ಸೆಪ್ಟೆಂಬರ್ 22ರಿಂದಲೇ ಸಮೀಕ್ಷೆಯನ್ನ ಮಾಡಲಾಗುತ್ತೆ. ಹೆಚ್ಚುವರಿ 331 ಜಾತಿಗಳ ಕಲಂಗೂ ಕೂಡ ಬ್ರೇಕ್ ಅನ್ನ ಹಾಕಲಾಗಿದೆ. ಹಿಂದೂ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಕಲಂಗೆ ತಡೆಯನ್ನ ಒಡ್ಡಲಾಗಿದೆ. ಯಾಕಂದ್ರೆ ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಈ ರೀತಿಯಾಗಿ ಏನ್ ಮಾಡ್ಲಿಕ್ಕೆ ಅವ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ರು. ಅವರ ಮೂಲ ಯಾವುದು, ಯಾವ ಧರ್ಮದಿಂದ ಅವರು ಕನ್ವರ್ಟ್ ಆಗ್ತಾ ಇದ್ದಾರೆ ಅದನ್ನ ಮೆನ್ಷನ್ ಮಾಡ್ಲಿಕ್ಕೂ ಕೂಡ ಏನು ಅವಕಾಶ ಕೊಡಲಾಗಿತ್ತು, ಅದಕ್ಕೆ ತಡೆಯನ್ನ ಹಾಕಲಾಗಿದೆ. ಗೊಂದಲದ ಅಂಶಗಳಿಗೆ ಬ್ರೇಕ್ ಅನ್ನ ಹಾಕಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಸಭೆ ಬಳಿಕ ಉಸ್ತುವಾರಿ ಸುರ್ಜೇವಾಲಾಗೆ ಮಾಹಿತಿಯನ್ನ ಕೊಡಲಾಗಿದೆ. ಸುರ್ಜೇವಾಲಾಗೆ ಮಾಹಿತಿಯನ್ನ ನೀಡಿರುವಂತದ್ದು ಸಿಎಂ, ಡಿಸಿಎಂ. ಜಾತಿ ಸಮೀಕ್ಷೆ ಗೊಂದಲಗಳ ಬಗ್ಗೆ ವಿವರಣೆಯನ್ನ ಕೂಡ ನೀಡಲಾಗಿದೆ. ಹಲವು ಸಚಿವರ ವಾದ ಏನಿತ್ತಪ್ಪ ಅಂದ್ರೆ, ಸಾಕಷ್ಟು ಗೊಂದಲ ಇದೆ, ಏನೇನೋ ಕನ್ಫ್ಯೂಷನ್ಸ್ಗಳು ಇರುವಂಥದ್ದು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದು ಪಕ್ಷಕ್ಕೆ, ಸರ್ಕಾರಕ್ಕೆ ಹೊಡೆತ ಬೀಳುತ್ತೆ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರೆ, ಇಲ್ಲಿ ಸಾಕಷ್ಟು ಗೊಂದಲ ಇದ್ದಂತ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಆಗಬಹುದಾ, ಸಚಿವರುಗಳ ಒತ್ತಡಕ್ಕೆ ಮಣಿಯಬಹುದಾ ಮುಖ್ಯಮಂತ್ರಿಗಳು ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇತ್ತು. ಅದಕ್ಕೆ ಉತ್ತರ ಸಿಗ್ತಾ ಇದೆ ಸೆಪ್ಟೆಂಬರ್ 22ರಿಂದಲೇ. ಈ ಹಿಂದೆ ಏನು ಪ್ಲಾನ್ ಇತ್ತು ಆ ಪ್ಲಾನ್ ಪ್ರಕಾರನೇ ಎಲ್ಲವೂ ಕೂಡ ನಡೆಯಲಿದೆ ಅಲ್ಲ. ಏನಾಯ್ತು ಆಕ್ಚುಲಿ ಸಭೆಯಲ್ಲಿ, ಯಾವ ರೀತಿಯಾಗಿ ಚರ್ಚೆಗಳಾದಂಥ ಸಂದರ್ಭದಲ್ಲಿ ಅದಕ್ಕೆ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ? ಪೃಥ್ವಿರಾಜ್ ಹಾರನಹಳ್ಳಿ, ಒಂದು ಹಂತದಲ್ಲಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯಕರವರು ಎಲ್ಲ ಒಂದು ಕಡೆ ಚಿಂತಾಕ್ರಾಂತರಾಗಿದ್ದರು. ಸಚಿವರು ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಇದ್ರು. ಯಾರೋ ಸಲಹೆ ಕೊಟ್ಟರು ಅಂತೇಳಿ ತಾವು ಆ ಸಲಹೆಯನ್ನೇ ತಾವು ಕಲಾಂಗೆ ಸೇರಿಸಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ. ಎಲ್ಲ ಒಂದು ಕಡೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ ಅಂತೇಳಿ BJP ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿರ್ತಕ್ಕಂಥದ್ದು. ಜಾತಿ ಜ್ವಾಲೆ ಇಡೀ ರಾಜ್ಯಾದ್ಯಂತ ಹಬ್ಬುವ ಸಾಧ್ಯತೆ ಇರುವಂಥದ್ದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಹಿಂದೂಗಳು ಮತ್ತು ಮೇಲ್ವರ್ಗದ ವಿರೋಧಿ ಎಂಬ ಹಣೆಪಟ್ಟಿ ಕಟ್ಟಲಾಗ್ತಿದೆ. ಮತ್ತು ಆ ಹಿಂದೂಗಳ ಜಾತಿ ಹೆಸರಿಗೆ ಕ್ರಿಶ್ಚಿಯನ್ನನ್ನು ಜಾತಿಯನ್ನು ಮತಾಂತರದವನ್ನು ಸೇರ್ಪಡೆ ಮಾಡಿದ್ದು ಯಾಕೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದರು. ಅವರು ಹಲವಾರು ಉದಾಹರಣೆಗಳನ್ನು ಕೂಡ ಕೊಟ್ಟರು. ಮತ್ತು ಈ ಹಿಂದಿನ ಆಯೋಗ ಮಾಡಿದಂಥ ತೀರ್ಮಾನ ಮತ್ತು ಹಲವಾರು ಮನವಿಗಳು ಬಂದಿದ್ದ ಕಾರಣಕ್ಕೆ ನಾವು ಪರಿಗಣನೆ ಮಾಡಿದ್ರು ಅಂತ ಹೇಳಿದ್ರು. ಇದು ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿ ಸಂದೇಶ ರವಾನೆ ಆಗ್ತಿದೆ. ನಮಗೂ ಕೂಡ ರಾಜಕೀಯವಾಗಿ ಹಿನ್ನಡೆ ಆಗ್ತಿದೆ ಮತ್ತು ನಮ್ಮ ಸಮಾಜದಲ್ಲೂ ಕೂಡ ನಮಗೆ ದೊಡ್ಡ ಮಟ್ಟದ ಮುಜುಗರ ಆಗ್ತಿದೆ ಅಂತೇಳಿ, ಮತ್ತು ಇದನ್ನು ಯಾರು ಮಾಡಿದರು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಎಲ್ಲ ಒಂದು ಕಡೆ ತಾವು ಅಧ್ಯಕ್ಷ ಹುದ್ದೆ ರಾಜೀನಾಮೆಗೆ ಕೂಡ ಮುಂದಾಗುವಂಥ ಪ್ರಯತ್ನ ಕೂಡ ನಡೆದಿತ್ತು. ಜೊತೆಗೆ ಎಲ್ಲ ಒಂದು ಕಡೆ ಇದು ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಇಡೀ ಜಾತಿ ಸಮೀಕ್ಷೆಯನ್ನೇ ಮುಂದೂಡಬೇಕಂತೇಳಿ ಬಹುತೇಕ ಸಚಿವರು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ರು ಮತ್ತು ಒತ್ತಡವನ್ನು ಕೂಡ ಹಾಕಿದರು. ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಮುಖ್ಯಮಂತ್ರಿ ನಿವಾಸ ಕಾವೇರಿಯಲ್ಲಿ ಸುಮಾರು 30 ನಿಮಿಷಕ್ಕೂ ಹೆಚ್ಚು ಒಂದು ಸಭೆ ನಡೆಯಿತು. ಈ ಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಸಭೆ. ಈ ಸಭೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಮತ್ತು ಸಚಿವರಾದಂಥ ಶಿವರಾಜ್ ತಂಗಡಿಗೆ ಸೇರಿದಂತೆ ಅನೇಕ ಸಚಿವರು ಇವತ್ತು ಭಾಗಿಯಾಗಿದ್ದರು. ಅಂತಿಮವಾಗಿ ಸಭೆಯಲ್ಲಿ ಗೊಂದಲಗಳೇನಿದೆ ಆ ಗೊಂದಲಗಳಿಗೆ ತೆರೆ ಎಳೆಯುವಂಥದ್ದು. ಈಗಾಗಲೇ ಕಲಾಂ ಇರ್ತಕ್ಕಂಥ, ಆದರೆ ಆ ಕಲಾಂ ಬಗ್ಗೆ ಸಂಬಂಧಪಟ್ಟಾಗ ಯಾವುದೇ ಪ್ರಶ್ನೆಯನ್ನು ಕೇಳದಂತೆ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಮನೆಗೆ ಸಮೀಕ್ಷೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದು. ಯಾವುದೇ ಕಾರಣ ಕೂಡ ಈ ಸಮೀಕ್ಷೆಯನ್ನು ಮುಂದೂಡಲಿಕ್ಕೆ ಸಾಧ್ಯ ಅಲ್ಲ. ಈ ಸಮೀಕ್ಷೆ ಜಾತಿ ಆಧಾರಿತ ಸಮೀಕ್ಷೆ ಅಲ್ಲ, ಇದು ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಮಾಹಿತಿ ಒಳಗೊಂಡಿರ್ತಕ್ಕಂಥ ಸಮೀಕ್ಷೆ ಆಗಿರ್ತಕ್ಕಂಥ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದೂಡೋ ಅಗತ್ಯ ಇಲ್ಲ ಮತ್ತು ನಮಗೆ ಇದು ಜಾತಿ ಆಧಾರಿತ ಸಮೀಕ್ಷೆ ಅಲ್ಲ. ಮತ್ತು ಈ ಒಂದು ಅಂಕಿ ಅಂಶ ಮತ್ತು ಡೇಟಾವನ್ನು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ವೇತನ ಇರ್ಬೋದು ಅಥವಾ ರಾಜಕೀಯ ಸ್ಥಾನಮಾನ ಇರತಕ್ಕಂಥದ್ದು, ಮೀಸಲಾತಿ ಇರ್ತಕ್ಕಂಥದ್ದು ಮತ್ತು ನಿಜವಾದ ಫಲಾನುಭವಿಗಳಿಗೆ ಸೌಲಭ್ಯ ವಿತರಿಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಎಲ್ಲ ಜಾತಿಯಲ್ಲೂ ಕೂಡ ಬಡವರು ಇರತಕ್ಕಂಥದ್ದು. ಹಾಗಾಗಿ ಎಲ್ಲ ಜಾತಿಯ ಬಡವರನ್ನು ಗುರುತಿಸ್ತಕ್ಕಂಥ ಸಮೀಕ್ಷೆ ಆಗಿರ್ತಕ್ಕಂಥದ್ದು. ಇದು ಜಾತಿ ಆಧಾರಿತ ಸಮೀಕ್ಷೆ ಅಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದೂಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಎಂದಿನಂತೆ ಸೆಪ್ಟೆಂಬರ್ 22ರಂದು ನಿಗದಿಯಾಗಿರ್ತಕ್ಕಂಥ ಆ ನಿಗದಿಯಂತೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟರು. ಆ ಮುಖಾಂತರ ಗೊಂದಲಗಳಿದೆ, ಆ ಗೊಂದಲಗಳಿಗೆ ತೆರೆ ಎಳೆಯಲಿಕ್ಕೆ ಸ್ವತಃ ಆಯೋಗಕ್ಕೆ ಸೂಚನೆ ಕೊಟ್ಟಿರುವಂಥ
ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಸಭೆಯನ್ನು ನಡೆಸಿ ಸಮೀಕ್ಷೆ ಮಾಡುವಂಥವರಿಗೆ ಈಗಾಗಲೇ ಹೆಚ್ಚುವರಿ ಜಾತಿ 331 ಜಾತಿಗಳನ್ನ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಮತ್ತು ಕ್ರಿಶ್ಚಿಯನ್ ಕಲಾಂಗೆ ಅಂದರೆ ಬ್ರಾಹ್ಮಣ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಈ ಕಲಾಂಗೆ ತಡೆಯನ್ನು ಕೊಡಬೇಕು, ಈ ಗೊಂದಲಗಳಿಗೆ ತೆರೆ ಎಳೆದು ನಂತರ ಸಮೀಕ್ಷೆಯನ್ನು ಮಾಡಿಸುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಸಮೀಕ್ಷೆಯನ್ನು ಮುಂದೂಡಲಿಕ್ಕೆ ಮುಂದಾಗಲಿಲ್ಲ ಮತ್ತು ಸಚಿವರ ಒತ್ತಡಕ್ಕೂ ಮಣಿಯದೆ ಸೆಪ್ಟೆಂಬರ್ 22ರಂತೆ ನಿಗದಿಯಾದಂತೆ ಜಾತಿ ಸಮೀಕ್ಷೆ ನಡೆಸಲಿಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥ ಮತ್ತು ಈಗೆಲ್ಲ ಬಂದಿರತಕ್ಕಂಥ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತೆ ಸ್ವತಃ ಆಯೋಗಕ್ಕೆ ಸಭೆ ನಡೆಸಿ ಆ ಗೊಂದಲಗಳನ್ನು ತೆರೆ ಎಳೆಯುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ. ಒಟ್ಟಿನಲ್ಲಿ ಎಲ್ಲ ಒಂದು ಕಡೆ ಭಾರತೀಯ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಈ ಜಾತಿ ಜ್ವಾಲೆ ಇಡೀ ರಾಜ್ಯಾದ್ಯಂತ ಹಬ್ಬುವ ಸಾಧ್ಯತೆ ಇತ್ತು ಮತ್ತು ಎಲ್ಲ ಒಂದು ಕಡೆ ಮೇಲ್ವರ್ಗದ ಸಮುದಾಯ ಅಂತೇಳಿ ಕರೆಸ್ಕೊಳ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಮತ್ತು ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿ ಇಲ್ಲಿ ಧರ್ಮ ಒಡೆಯುವಂತ ಕೆಲಸವನ್ನ ಮಾಡಲಾಗ್ತದೆ ಜಾತಿ ಗಣತಿಯ ಮುಖಾಂತರ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವರು ಮಾತನಾಡ್ತಾ ಇರುವಂತದ್ದು ನೋಡ್ತಾ ಇದ್ವಿ. ಅದರ ಬಗ್ಗೆನೂ ನಿನ್ನೆ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಯಾವ ಧರ್ಮವನ್ನು ಕೂಡ ನಾವು ಹೊಡಿತಾ ಇಲ್ಲ, ಜಸ್ಟ್ ಜಾತಿ ಗಣತಿಯನ್ನು ಅಷ್ಟೇ ಮಾಡ್ತಾ ಇರುವಂತದ್ದು ಅಂತ. ಅದರ ಜೊತೆಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಅನ್ನುವಂಥದ್ದು ಏನ್ ಹೇಳಲಾಗ್ತದೆ ಇದು ಬಡವರ ಪರವಾಗಿ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ವಾದ. ಆದ್ರೆ ಎಲ್ಲೋ ಒಂದ್ ಕಡೆ ಮೇಲ್ವರ್ಗದವರ ವಿರೋಧ ಎತ್ತಿ ಕಟ್ಟುವಂತ ಕೆಲಸವನ್ನ ಸ್ವಪಕ್ಷದವರೇ ಮಾಡ್ತಾ ಇದ್ದಾರೆ ಅನ್ನುವಂಥ ಅಸಮಾಧಾನ ಕೂಡ ಅವ್ರಿಗೆ ಇದೆಯಂತೆ. ಈ ವಿಚಾರದ ಬಗ್ಗೆ ನೋಡೋದಾದ್ರೆ ಅಂತ ಅಫ್ಕೋರ್ಸ್, ಯಾಕಂದರೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಮುಖ್ಯಮಂತ್ರಿಗಳ ಪ್ರಶ್ನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಾನು ಮೇಲ್ವರ್ಗದ ವಿರೋಧಿ ಎಂಬ ಹಣೆಪಟ್ಟಿಯನ್ನು ಕಟ್ಟಿಸಿಕೊಳ್ಳಲಿಕ್ಕೂ ತಯಾರಿದ್ದೇನೆ, ಆದರೆ ಇಲ್ಲಿ ಮೇಲ್ವರ್ಗ ಸೇರಿದಂತೆ ಎಲ್ಲ ಸಮುದಾಯದ ಒಳಗಡೆ ಇರತಕ್ಕಂಥ ಬಡವರ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತೀನಿ. ಇದರಲ್ಲಿ ನನ್ನ ಯಾವ ಉದ್ದೇಶವೂ ಇಲ್ಲ ಮತ್ತು ಇದು ಒಂದು ರೀತಿಯ ಪ್ಲ್ಯಾಂಡ್ ಆಗಿ ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೀತಿದೆ, ನಾನು ಇದಕ್ಕೆ ಜಗ್ಗಲ್ಲ ಅನ್ನೋ ರೀತಿಯ ಪರೋಕ್ಷವ ಸಂದೇಶವನ್ನು ಮಾಡಿದರು. ಜೊತೆಗೆ ಇದು ಸಮೀಕ್ಷೆ ಮಾಡ್ತಿರ್ತಕ್ಕಂಥ ಇದು ಜನಗಣತಿ ಅಲ್ಲ, ಜಾತಿ ಗಣತಿ ಅಲ್ಲ, ಜಾತಿ ಆಧಾರಿತ ಗಣತಿ ಅಲ್ಲ, ಇದು ಜಾತಿ ಆಧಾರಿತ ಸಮೀಕ್ಷೆ ಅನ್ನೋ ಒಂದು ಮಾತನ್ನು ಕೂಡ ಪದೇ ಪದೇ ಮುಖ್ಯಮಂತ್ರಿಗಳು ಒತ್ತು ಹೇಳಿದರು. ಮತ್ತು ಏನೆಲ್ಲ ಗೊಂದಲಗಳಿದೆ ಆ ಗೊಂದಲಗಳು ತೆರೆ ಎಳಿಲಿಕ್ಕಾಗಿ ಮುಖ್ಯಮಂತ್ರಿಗಳು ಆ ಕೂಡಲೇ DCM ಸೇರಿದಂತೆ ಸಂಬಂಧಪಟ್ಟ ಸಚಿವರು ಸೇರಿದಂತೆ ಮತ್ತು ಆಯೋಗದ ಮುಂದೆ ಒಂದು ಸಭೆಯನ್ನು ಸೇರಿಸಿ ನನಗೆ ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರೆ ನಿನ್ನೆ 8 ಗಂಟೆಗೆ ಅಭಿಪ್ರಾಯವನ್ನು ಕೊಡಬೇಕಾಯಿತು. ಮುಖ್ಯಮಂತ್ರಿಗಳು ಬೇರೆ ಕಾರ್ಯಕ್ರಮದಲ್ಲಿ ಇದ್ದಿದ್ದರಿಂದ ಆಗಲಿಲ್ಲ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಸ್ತೃತವಾದ ಸಭೆ ನಡೀತು. ಆ ಸಭೆಯಲ್ಲಿ ಅಂತಿಮವಾಗಿ ಏನೆಲ್ಲ ಗೊಂದಲಗಳಿದ್ದು, ಏನೆಲ್ಲ ಆರೋಪಗಳಿದ್ದು, ಆ ಗೊಂದಲಗಳಿಗೆ ತೆರೆ ಎಳೆಯುವಂತೆ ಈಗಾಗಲೇ ಮಧುಸೂದನ್ ನಾಯ್ಕರವರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಿಗದಿಯಂತೆ ಸೆಪ್ಟೆಂಬರ್ 22ರಿಂದಲೇ ಜಾತಿ ಸಮೀಕ್ಷೆಯನ್ನು ಆರಂಭಿಸಬೇಕಂತ ಹೇಳಿರ್ತಕ್ಕಂಥದ್ದು. ಸಭೆಯಲ್ಲೂ ಕೂಡ ಇದು ಎಲ್ಲ ಜಾತಿಯ ಬಡವರನ್ನೊಳಗಡಂತೆ ಎಲ್ಲ ಜಾತಿಯ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಿಗೋದ್ರಿಂದ ಒಂದು ಅಂಕಿಅಂಶ ಸಿಗುತ್ತೆ, ಪರಿಸ್ಥಿತಿ ಯಾವ ರೀತಿ ಇದೆ ಮತ್ತು ಯಾವ್ಯಾವ ಎಲ್ಲ ಜಾತಿಯಲ್ಲೂ ಕೂಡ ಬಡವರು ಇರೋದ್ರಿಂದ ಅವರ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಮತ್ತು ರಾಜಕೀಯ ಪರಿಸ್ಥಿತಿ ಕೂಡ ಇಲ್ಲಿ ಗೊತ್ತಾಗಲಿರ್ತಕ್ಕಂಥದ್ದು. ಮತ್ತು ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳ ಪಟ್ಟಿ ಸಿಗುತ್ತೆ, ಯಾರೆಲ್ಲ ಯಾವ್ಯಾವ ಫಲಾನುಭವಿಗಳಾಗಿದ್ದಾರೆ ಮತ್ತು ಯಾವೆಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಸೌಲಭ್ಯ ವಂಚಿತರು ಯಾರು ಎಂಬ ಮಾಹಿತಿ ಕೊಡೋದ್ರಿಂದ ಇದು ಒಂದು 1931ರ ನಂತರ ಸಿಗ್ತಕ್ಕಂಥ ಅತಿ ದೊಡ್ಡ ದಾಖಲೆ ಆಗ್ತಕ್ಕಂಥದ್ದು. ಇದು ಚಾರಿತ್ರಿಕ ದಾಖಲೆ ಈ ಸರ್ಕಾರಕ್ಕೆ ಸಿಗುತ್ತೆ. ಮುಂದೆ ಬರ್ತಕ್ಕಂಥ ಯಾವುದೇ ಸರ್ಕಾರಗಳಿರುವಂಥದ್ದು, ಮುಂದೆ ಯಾರೇ ಆಡಳಿತ ನಡೆಸಿದ್ರು ಕೂಡ ಇದೊಂದು ರೀತಿ ಎಲ್ಲೊಂದು ಕಡೆ ಸರ್ಕಾರಗಳಿಗೆ ಈ ಡಾಟಾದಿಂದ ಅನುಕೂಲ ಆಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳು ವಾದವನ್ನು ಮಂಡಿಸಿದರು. ಮತ್ತು ಪ್ರಮುಖವಾಗಿ ಏನಿತ್ತು ಗೊಂದಲಗಳಿದ್ದು, ಆ ಕ್ರಿಶ್ಚಿಯನ್ನ ಕಲಾಂ ಗೊಂದಲಗಳಿದ್ದು ಮತ್ತು 331 ಹೊಸ ಜಾತಿಗಳ ಸೇರ್ಪಡೆಗೆ ಗೊಂದಲಗಳಿತ್ತು. ಈ ಪ್ರಮುಖ 2 ಗೊಂದಲಗಳಿಗೆ ಮುಖ್ಯಮಂತ್ರಿಗಳು ಸಚಿವರ ಅಭಿಲಾಷೆಯಂತೆ ಅಪೇಕ್ಷೆಯಂತೆ ಗೊಂದಲಕ್ಕೆ ತೆರೆ ಎಳೆದರು. ಆದರೆ ಸಚಿವರು ಇದನ್ನು ಮುಂದೂಡಿ ಅಂತ ಹೇಳ್ತಾ ಆ ಮುಂದೂಡೋದಕ್ಕೆ ಮುಖ್ಯಮಂತ್ರಿಗಳು ಜಗ್ಗದೆ ಸೆಪ್ಟೆಂಬರ್ 22ರಂದೇ ನಿಗದಿಯಾದ ದಿನದಂದೇ ಸಮೀಕ್ಷೆ ನಡೆಸುವಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟರು. ಇದಕ್ಕೆಲ್ಲದ ಎಲ್ಲ ಸಚಿವರುಗಳು ಒಪ್ಪಿಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೆಪ್ಟೆಂಬರ್ 22ರಿಂದ ಈಗಿರ್ತಕ್ಕಂಥ ಎಲ್ಲ ಗೊಂದಲಕ್ಕೆ ಸ್ವತಃ ಹಿಂದುಳಿದ ವರ್ಗದ ಆಯೋಗ ಸಭೆ ನಡೆಸಿ ಯಾರು ಸಮೀಕ್ಷೆಯನ್ನು ಮಾಡ್ತಿದ್ದಾರೆ ಶಿಕ್ಷಕರು ಅವರಿಗೆ ಈ ಒಂದು ಗೊಂದಲಕ್ಕೆ ತೆರೆಯನ್ನು ಎಳೆಯುವ ಮತ್ತು ಏನೆಲ್ಲ ಗೊಂದಲ ಆ ಗೊಂದಲಗಳನ್ನು ಬಿಟ್ಟು ಉಳಿದಂತೆ ಸಮೀಕ್ಷೆ ಮಾಡುವಂತೆ ಸೂಚನೆಯನ್ನು ಕೊಡಲಿಕ್ಕೆ ಈ ಒಂದು ಸಭೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.